ರೇಣುಕಾಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ಕೊಂದಂತಹ ಆರೋಪಿಗಳ ವಿರುದ್ಧ ಪೊಲೀಸರು ಹೆಂಗೆಲ್ಲ ಎವಿಡೆನ್ಸ್ ಗಳನ್ನು ಕಲೆಕ್ಟ್ ಮಾಡಿದ್ರು ಗೊತ್ತಾ? ಚಾರ್ಜಸ್ ಅನ್ನೇನೋ ಪ್ರಥಮ ವರ್ತಮಾನ ವರದಿಯಲ್ಲಿ ಹಾಕಿದ್ರು, FIR ನಲ್ಲಿ ಹಾಕಿದ್ರು. ಚಾರ್ಜಸ್ ಅಟ್ರಾಕ್ಟ್ ಆಗೋ ರೀತಿ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕಲ್ಲ, ಅದು ದೊಡ್ಡ ಸವಾಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನೋಡ್ತಾ ಇದೀವಿ. ಸಾಕ್ಷಿಗಳೇ ಈಗ ಬೇಲ್ಗೆ ಡಿ ಗ್ಯಾಂಗ್ಗೆ ಮುಳುವಾಗಿದೆ. 231 ಸಾಕ್ಷಿಗಳನ್ನ ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲೆಕ್ಟ್ ಆಗಿರುವ ಭರಪೂರ ಸಾಕ್ಷ್ಯ ಇದೆಯಲ್ಲ, ಒಂದೊಂದು ದಿನ ಕೂಡ ಅವರ ಬೇಲ್ ಕನಸನ್ನ ಕರಗಿಸ್ತಾ ಇದೆ ನಿಧಾನಕ್ಕೆ. ಈಗ ಆಲ್ರೆಡಿ 5 ಜನ ಬೇಲ್ ಅರ್ಜಿಯನ್ನ ಹಾಕೊಂಡು ವಜಾ ಆಗಿದೆ. ಯಾಕೆ ಅಂದ್ರೆ ಅದಕ್ಕೆ SPP ಅವರು ವಾದ ಮಂಡನೆ. ಸಾಕ್ಷಿ ನೋಡಿ, ಭೌತಿಕ ಸಾಕ್ಷಿ, ಕೂದಲು, ಶೆಡ್ನ ಮಣ್ಣು, ಬ್ಲಡ್ ಟೆಸ್ಟ್, ಲುಮಿನಲ್ ಟೆಸ್ಟ್ ಅಂತ ನಿಮಗೆ ನೆನಪಿರ್ಬೋದು. ನಾವು ಹೇಳ್ತಾ ಇದ್ವಿ ನಿಮಗೆ, ಅತ್ಯಂತ ಸೂಕ್ಷ್ಮ ಟೆಸ್ಟ್ಗಳನ್ನ ಕೂಡ ಪೊಲೀಸರು ಈ ಪ್ರಕರಣದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲವೂ ಕೂಡ ಡಿ ಗ್ಯಾಂಗ್ನ ಸದಸ್ಯರಿಗೆ ಕಂಟಕಪ್ರಾಯವಾಗಿ ಬದಲಾಗಿದೆ. ಹೇರ್ ಫಾಲಿಕಲ್ ಟೆಸ್ಟ್ ಕೂಡ ಇಲ್ಲಿ ಮ್ಯಾಚ್ ಆಗಿದೆ. DNA ರಿಪೋರ್ಟ್ಗಳು ಬಂದಿದೆ. ಸಾಂದರ್ಭಿಕ ಸಾಕ್ಷಿ ಅಂದ್ರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು, ಕೊಲೆ ಸ್ಪಾಟ್ ನಲ್ಲಿ ಸಿಕ್ಕಂತಹ ಗೋಲ್ಡನ್ ಅವರ್ ಎವಿಡೆನ್ಸ್ ಗಳನ್ನ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. FSL ಅಧಿಕಾರಿಗಳನ್ನ ಸ್ಪಾಟ್ ಕರೆಸಿ ಚಿಕ್ಕ ಪುಟ್ಟ ವಸ್ತುಗಳ ಮೇಲೆ ಕೂಡ ಬ್ಲಡ್ ಸ್ಟೇನ್ ಇದ್ರೆ ಕಲೆಕ್ಟ್ ಮಾಡಿ, ಆ ವಸ್ತುನ ಯೂಸ್ ಮಾಡಿದರೆ ಹೊಡೆಯೋದಕ್ಕೆ ಅದನ್ನ ಕಲೆಕ್ಟ್ ಮಾಡಿ ಅಂತ ಹೇಳಿ ಸೀಸ್ ಮಾಡಿದ್ರು. ಶವ ಎಸೆಯೋಕೆ ಬಂದವರ ವಿಡಿಯೋವನ್ನ ಕೂಡ ಕಲೆಕ್ಟ್ ಮಾಡಲಾಗಿದೆ. CCTV ಫುಟೇಜಸ್ ನೋಡಿ. ತಾಂತ್ರಿಕ ಸಾಕ್ಷಿ ಅಂತ ಬರೋದು 4 ರಿಂದ 5 ಕಿಲೋಮೀಟರ್ ತನಕ CCTV ಫುಟೇಜಸ್ ಗಳನ್ನ ಕೂಡ ಸಂಗ್ರಹಿಸಿ ಅದನ್ನ ರಿಪೋರ್ಟ್ ನಲ್ಲಿ ಹಾಕಿರೋದು. ಒಂದೊಂದು ಏರಿಯಾದ ಕೂಡ ಬಿಟ್ಟಿಲ್ಲ. ಸುಮ್ನಹಳ್ಳಿಯಿಂದ ಸ್ಟಾರ್ಟ್ ಆದಂತಹ CCTV ಫುಟೇಜ್ ನ ಕಲೆಕ್ಷನ್ ಬೆಂಗಳೂರಿನಲ್ಲಿ RR ನಗರ ತನಕ ಹೋಯ್ತು. ಆಮೇಲೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯ ಕಿಡ್ನಾಪ್ ನ ಪ್ರತಿ ಟೋಲ್ ರಸ್ತೆಗಳಲ್ಲೂ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಹಲ್ಲೆಯ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳನ್ನ ಡೇಟಾ ರಿಟ್ರೀವ್ ಮಾಡಿದ್ದಾರೆ. ಪ್ರಭಾವಿಗಳು ಅಂದ್ಮೇಲೆ ದೊಡ್ಡ ದೊಡ್ಡ ಫೋನ್ ಯೂಸ್ ಮಾಡ್ತಾ ಇದ್ದವರು, ಐಫೋನು. ಡೇಟಾ ರಿಟ್ರೀವ್ ಎಲ್ಲ ಅಷ್ಟು ಈಸಿ ಅಲ್ಲ. ಅದರಲ್ಲಿ ಅಂತ ಕೇಜ್ರಿವಾಲ್ ಅವರ ಡೇಟಾ ರಿಟ್ರೀವ್ನೇ ಆಗಲಿಲ್ಲ ಅಂತ ಹೇಳಿ ತುಂಬಾ ಟೈಮ್ ಪ್ರಯತ್ನ ಪಟ್ಟರು. ಬಟ್ ನಮ್ಮ ಅಧಿಕಾರಿಗಳು ಇಲ್ಲಿ ಅತ್ಯಂತ ಇಂಟೆಲಿಜೆಂಟ್ ಆಗಿ ಡೇಟಾ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. FSL, CFSL ವರದಿ 3991 ಪುಟ ಅಂತ ನಾವು ಹೇಳಿದ್ವಲ್ಲ, ಅರ್ಧ ಇರೋದು FSL ರಿಪೋರ್ಟೇ. ಅದರಲ್ಲಿ ಪ್ರತ್ಯಕ್ಷ ಸಾಕ್ಷಿ, ಐ ವಿಟ್ನೆಸ್ ಇಲ್ಲ ಈ ಪ್ರಕರಣದಲ್ಲಿ, ಹಿಂಗಾಗಿ ಸ್ಟ್ಯಾಂಡ್ ಆಗಲ್ಲ ಅಂತ ತುಂಬಾ ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದರೆ 3 ಹೇಳಿಕೆಗಳು ಇದರಲ್ಲಿ ಮುಳುವಾಗಿತ್ತು. ಐ ವಿಟ್ನೆಸ್ ಇದ್ದಾರೆ ಈ ಪ್ರಕರಣದಲ್ಲಿ ಅಂತ ಪೊಲೀಸರು ಹೇಳಿದ್ದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ತನಿಖೆಯ ಜರ್ನಿಯನ್ನು ಹೇಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಪ್ರಕರಣ ತನಿಖೆ ಸ್ಟಾರ್ಟ್ ಆದಾಗ ಬಹಳ ಜನ ಕುಹಕವಾಡ್ತಾ ಇದ್ದು, ಐ ವಿಟ್ನೆಸ್ ಇಲ್ಲ ಕೊಲೆ ಪ್ರಕರಣದಲ್ಲಿ, ಹೆಂಗ್ ಸ್ಟ್ಯಾಂಡ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಪೊಲೀಸರು ಐ ವಿಟ್ನೆಸ್ ಅನ್ನು ತಂದ್ರು. 164 ಹೇಳಿಕೆಯನ್ನ ಅತ್ಯಂತ ಹೆಚ್ಚಾಗಿ ಈ ಪ್ರಕರಣದಲ್ಲಿ ಮಾಡಿದ್ರು. ಮತ್ತು ಸಾಮಾನ್ಯ ಪ್ರಕರಣಗಳಲ್ಲಿ ಸ್ಥಳ ಮಹಜರ್ ಮಾಡಿಸೋದಕ್ಕಿಂತ ಹೆಚ್ಚು ಒಂದು ಕೊಲೆ ಕೇಸ್ನಲ್ಲಿ ಅತ್ಯಂತ ಹೆಚ್ಚು ಸ್ಪಾಟ್ ಮಹಜರನ್ನು ನೋಡಿದಂತಹ ಪ್ರಕರಣ ಇದು. ಸೊ ತನಿಖೆಯ ಪ್ರತಿ ಹಂತದಲ್ಲೂ ಮುಂಜಾಗ್ರತಾ ಕ್ರಮವನ್ನ ಹೆಂಗೆಲ್ಲ ವಹಿಸಿದ್ರು ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಅನ್ಸುತ್ತೆ. ಮಮತಾ, ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಒಂದಷ್ಟು ಪೊಲೀಸ್ ಮೂಲಗಳಿಂದ ಕೇಳಿಬರುವ ಮತ್ತು ಯಾರು ಇನ್ವೆಸ್ಟಿಗೇಷನ್ಸ್ ಆಫೀಸರ್ಸ್ ಇದಾರಲ್ಲ ಅಂಥವರಿಂದ ಕೇಳಿಬರುವಂತಹ ಮಾತೇನಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಅಷ್ಟು ಸುಲಭವಾಗಿ ಆರೋಪಿಗಳು ಹೊರಬರೋದು ಕಷ್ಟ, ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಅಷ್ಟು ಎವಿಡೆನ್ಸ್ಗಳನ್ನ ನಾವು ಈಗಾಗಲೇ ಸಂಗ್ರಹವನ್ನ ಮಾಡಿಟ್ಟಿದ್ದೀವಿ. ಉದಾಹರಣೆಗೆ ಈಗ ಸಾಂದರ್ಭಿಕ ಸಾಕ್ಷಿಗಳು ಕಲೆ ಹಾಕಲಾಗಿದೆ ಅಂತ ಹೇಳಿ ನೋಡಿದಂತಹ ಸಂದರ್ಭದಲ್ಲಿ ಏನೇನು ಸಾಂದರ್ಭಿಕ ಸಾಕ್ಷಿಗಳು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೊಲೆ ಆದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಕೆಲವು ವಸ್ತುಗಳು, ಅಲ್ಲಿ ಇವರು ಬಳಸಿದಂತಹ ಕಬ್ಬಿಣದ ರಾಡ್ ಇರ್ಬೋದು, ಲಾಠಿ ಇರ್ಬೋದು, ಮತ್ತೆ CCTV ಫುಟೇಜ್, ಈ ಒಂದು ಶವವನ್ನು ಎಸೆದಂತಹ ಸ್ಥಳದಲ್ಲಿ CCTV ಫುಟೇಜು, ಯಾರ್ಯಾರು ಎಸೆಯಕ್ಕೆ ಬಂದಿದ್ರು, ಇವೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳು. ಶವ ವಿಲೇವಾರಿ ಮಾಡಿದಂತಹ ಸಂದರ್ಭ ಇರ್ಬೋದು ಅಥವಾ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ. ಅದಾದ ಬಳಿಕ ಈ ಭೌತಿಕ ಸಾಕ್ಷಿಗಳನ್ನ ಕೂಡ ಈ ಪ್ರಕರಣದಲ್ಲಿ ಕಲೆ ಹಾಕುವ ಕೆಲಸವನ್ನ ಮಾಡಲಾಗಿದೆ. ಆರೋಪಿಗಳು ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಕೂದಲಗಳ ಮಾದರಿಯನ್ನ FSL ನವರು ಸಂಗ್ರಹವನ್ನ ಮಾಡಿದ್ರು. ಮತ್ತೆ ಅವರ ಬ್ಲಡ್ ಸ್ಟೈನ್ಸ್ ಏನಿತ್ತು, ಇದು ರೇಣುಕಾಸ್ವಾಮಿಯ ಮೈ ಮೇಲೆ ಬಿದ್ದಿತ್ತು. ಅದ್ರ ಜೊತೆಗೆ ಈ ಬಟ್ಟೆಗಳ ಮೇಲೆ ಆ ರೇಣುಕಾಸ್ವಾಮಿಯ ರಕ್ತ ಈ ದರ್ಶನ್ ಬಟ್ಟೆ ಸೇರಿದಂತೆ ಕೆಲವರ ಬಟ್ಟೆಗಳ ಮೇಲೆ ಇತ್ತು. ಅದು ಪ್ರೂವ್ ಆಗಿದೆ DNA ಟೆಸ್ಟ್ ನಲ್ಲಿ. ಅದಾದ ಬಳಿಕ ಆ ಒಂದು ಶೆಡ್ ನ ಮಣ್ಣನ್ನ ತೆಗೆದುಕೊಳ್ಳಲಾಗಿತ್ತು. ಆ ಮಣ್ಣಿಗೆ ಈ ದರ್ಶನ್, ಅದ್ರ ಜೊತೆಗೆ ಈ ರಾಘವೇಂದ್ರ ಮತ್ತೆ ಮತ್ತೊಬ್ಬಾತ ಈ ಕೇಶವಮೂರ್ತಿ ಇವರ ಚಪ್ಪಲಿ ಮತ್ತೆ ಶೂಗಳಲ್ಲಿ ಅಂಟಿದ್ದಂತಹ ಮಣ್ಣೇನಿತ್ತು ಅದನ್ನ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕಳಿಸಲಾಗಿತ್ತು. ಈ
ಮಣ್ಣಿಗೂ ಮತ್ತೆ ಆ ಶೆಡ್ನ ಮಣ್ಣಿಗೂ ಮ್ಯಾಚ್ ಆಗುತ್ತಾ ಅಂತೇಳಿ ಆ ಶೂನಲ್ಲಿ ಇದ್ದಂತಹ ಮಣ್ಣು ಮ್ಯಾಚ್ ಆಗಿದೆ. ಹೀಗಾಗಿ ಇಲ್ಲಿ ಭೌತಿಕ ಸಾಕ್ಷಿಗಳು ಕೂಡ ಇವರ ವಿರುದ್ಧ ತೋರಿಸ್ತಿದೆ, ಅಂದ್ರೆ ಇವರು ಇದರಲ್ಲಿ ಇದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಅದನ್ನ ಹೊರತುಪಡಿಸಿದ್ರೆ ಈ ಐ ವಿಟ್ನೆಸ್ಗಳನ್ನ 3 ಜನರನ್ನ ಹೇಳಿಕೆಯನ್ನ ದಾಖಲು ಮಾಡೋ ಕೆಲಸವನ್ನ ಕೂಡ ಮಾಡಲಾಗಿದೆ ಮಮತಾ. ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ಅವತ್ತು ಶವ ಬಿಸಾಕ್ದಂತಹ ಸ್ಥಳದಲ್ಲಿ ಇದ್ದಂತಹ ವ್ಯಕ್ತಿ, ನೋಡಿದಂತಹ ವ್ಯಕ್ತಿ ಒಬ್ಬರಿದ್ದಾರೆ, ಅದ್ರ ಜೊತೆಗೆ ದೂರನ್ನ ಕೊಟ್ಟಂತಹ ಆ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು. ಹೀಗೆ 3 ಜನರ ಐ ವಿಟ್ನೆಸ್ ಸಾಕ್ಷಿಗಳನ್ನ ಸಹ ಪೊಲೀಸರು ಹೇಳಿಕೆಯನ್ನ ದಾಖಲು ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಜನರ 164 ಹೇಳಿಕೆಯನ್ನು ಕೂಡ ಈ ಪ್ರಕರಣದಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಇವರ್ಯಾರು ಕೂಡ ಕೋರ್ಟ್ ನಲ್ಲಿ 164 ಹೇಳಿಕೆಯನ್ನು ಕೊಟ್ಟು ಅದಾದ ಬಳಿಕ ಉಲ್ಟಾ ಹೊಡೆಯೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಷ್ಟು ಸುಲಭವಾಗಿ ಈ ಪ್ರಕರಣದಲ್ಲಿ ಬಚಾವಾಗೋದಕ್ಕೆ ಸಾಧ್ಯವಿಲ್ಲ. ರೈಟ್ ಧನ್ಯವಾದ ನರಸಿಂಹಮೂರ್ತಿ. ತಮ್ಮೆಲ್ಲ ಮಾಹಿತಿಗಾಗಿ 164 ಸ್ಟೇಟ್ಮೆಂಟ್, 161 ಸ್ಟೇಟ್ಮೆಂಟ್, ಎವಿಡೆನ್ಷಿಯಲ್ ವ್ಯಾಲ್ಯೂಗಳನ್ನು ಕಲೆಕ್ಟ್ ಮಾಡಿರೋದು, FSL ರಿಪೋರ್ಟ್ಗಳನ್ನ ಸಂಗ್ರಹಿಸಿರೋದು, ಈ ತರ ತೀರಾ ಇಂಟೆಲಿಜೆಂಟ್ ಮೂವ್ಗಳನ್ನ ಹಾನೆಸ್ಟ್ ಆಗಿ ಕೆಲಸ ಮಾಡಿದಂತಹ ಅಧಿಕಾರಿಗಳಿಂದ ಆಗಿರೋ ಕಾರಣವೇ ಇವತ್ತು ಅನೇಕರ ಜಾತಕ ಬಿಚ್ಚಿಡೋ ರೀತಿಯಾಗಿದೆ. 17 ಜನರ ಜಾತಕ ಬಿಚ್ಚಿಡೋದು ದೊಡ್ಡದಲ್ಲ, ಆದರೆ ಪ್ರಖ್ಯಾತ ನಟನ ಜಾತಕವನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡೋದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಡೇರಿಂಗ್ ಮೂವ್ ಅದು. ಡೇರಿಂಗ್ ಇನ್ವೆಸ್ಟಿಗೇಷನ್ ಮಾಡಿ ಕೂಡ ಒಂದು ಹಂತಕ್ಕೆ ಯಶಸ್ಸನ್ನ ಕಂಡಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸರು. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೆ, ಬಹಳ ಜನ ಟ್ರೈನಿಂಗ್ ಬರೋರಿಗೂ ಕೂಡ ಇದು ಬೈಬಲ್ ರೀತಿ ಈ ಕೇಸನ್ನು ನೋಡ್ತಾರೆ ಅಂತ ಹೇಳಿ. ಇನ್ನಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ.